ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋ ಬಂದ್ಬಿಟ್ಟು SDA ಜಾಬ್ಗೆ ಕಾಲ್ಫರ್ ಮಾಡಿದ್ದಾರೆ, ಅಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್. 2026ನೇ ಸಾಲಿನಲ್ಲಿ ನಿಮಗೆ SDA ಜಾಬ್ಗೆ ಗೌರ್ನಮೆಂಟ್ ಅವರು ಕಾಲ್ಫರ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಗೌರ್ನಮೆಂಟ್ ಜಾಬು, ಅಂದರೆ ಸರ್ಕಾರಿ ಹುದ್ದೆಗಳು. ಓಕೆನಾ. ಸೊ ಇದರಲ್ಲಿ ನಿಮಗೆ 3 ಥರ ಹುದ್ದೆಗಳಿದೆ: ಸಹಾಯಕರು ಮತ್ತು ಗುಮಾಸ್ತರು, ಹಾಗೆ ಇನ್ನೊಂದು ಫಾರ್ಮಸಿಗೆ ಸಂಬಂಧಪಟ್ಟಂಗೂ ಕೂಡ ಕಾಲ್ಫರ್ ಮಾಡಿದ್ದಾರೆ. ಬಟ್ ನಾನು ಈ ವಿಡಿಯೋದಲ್ಲಿ ಸಪ್ರೇಟ್ ಹೇಳೋದಿಲ್ಲ, ಯಾಕಂದರೆ ಒಂದೇ ಇಲಾಖೆಯವರು ಕರೆದಿರೋದ್ರಿಂದ ಅದು ಡಿಫ್ರೆಂಟ್ ಹುದ್ದೆಗಳು, ಅಂದರೆ ಬೇರೆ ಬೇರೆ ಹುದ್ದೆಗಳಾಗಿರೋದ್ರಿಂದ, ಜಾಬ್ಸ್ ಆಗಿರೋದ್ರಿಂದ ನಾನು 3 ಇದರಲ್ಲೇ ಹೇಳ್ತೀನಿ ನಿಮಗೆ. ಓಕೆನಾ. ಬಟ್ 3ಕ್ಕೂ ನಿಮಗೆ ಡಿಫ್ರೆಂಟ್ ಕ್ವಾಲಿಫಿಕೇಷನ್ಸ್ ಆಗುತ್ತೆ. ಆದರೆ ಬೇಸಿಕ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ SDA ಮತ್ತು ನಿಮಗೆ ಗುಮಾಸ್ತರಿಗಂತೂ ಕಂಪಲ್ಸರಿ 52,000 ಸಂಬಳ ಇದೆ. ಓಕೆನಾ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು, ಯಾರ್ಯಾರು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದೀರಾ, ಸೊ ಇದನ್ನು ನೀವು ಈ ಕೂಡಲೇ ಅಪ್ಲೈ ಮಾಡಿ. ನಿಮಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಹಾಗೆ ಗೌರ್ಮೆಂಟಿಂದ ಏನೇನು ಫೆಸಿಲಿಟಿಗಳು ಬೇಕು ಪ್ರತಿಯೊಂದು ಸಿಗುತ್ತೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕು, ಶೇರು, ಕಮೆಂಟ್ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂತ ಹೇಳ್ತಾ ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು SDA 2026ನೇ ಸಾಲಿನಲ್ಲಿ ಕಾಲ್ಫರ್ ಮಾಡಿರೋ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಸೊ KSSC ಅನ್ನೋ ಕರ್ನಾಟಕ ರಾಜ್ಯ ಸರ್ಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತ KSCCF 2026ನೇ ಸಾಲಿನ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದ್ದು, ವಿವಿಧ ವೃಂದದ ಒಟ್ಟು 34 ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಸೊ ನೀವು ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ಓಕೆನಾ, ಇಲ್ಲಿದೆ ಸಂಪೂರ್ಣ ಮಾಹಿತಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಡಾಕ್ಯುಮೆಂಟ್ಸಿಂದ ಹಿಡಿದು ವಿದ್ಯಾರ್ಹತೆಯಿಂದ ಹಿಡಿದು ನಿಮಗೆ ಹೇಗೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಹುದ್ದೆಗಳ ವಿವರ ಹಂಚಿಕೆ: ಮಂಡಳವು ರಾಜ್ಯ ಮಟ್ಟದ ಉಳಿಕೆ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದ ಅಭ್ಯರ್ಥಿಗಳಿಗೆ ಈ ಕೆಳಕಂಡಂತೆ ಹುದ್ದೆಗಳನ್ನು ಮೀಸಲಿರಿಸಿದೆ. ಸೊ ಆವಾಗಲೇ ಹೇಳ್ದಂಗೆ SDA ಮತ್ತು ಸಹಾಯಕರು ಇವರಿಬ್ಬರಿಗೆ ಜಾಬ್ಗೆ ಕಾಲ್ಫರ್ ಮಾಡಿರೋದು. ವಿದ್ಯಾರ್ಹತೆ ಯಾರಿಗೆ ಯಾವ ಹುದ್ದೆ? ಸೊ ಪ್ರತಿ ಹುದ್ದೆಗೂ ಪ್ರತ್ಯೇಕ ಶಿಕ್ಷಣ ಅರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಇದರೊಂದಿಗೆ ಕಂಪ್ಯೂಟರ್ ಜ್ಞಾನ ಮತ್ತು ಕನ್ನಡ ಭಾಷೆಯನ್ನು ಸ್ಪಷ್ಟ ತಿಳುವಳಿಕೆ ಎಲ್ಲ ಹುದ್ದೆಗಳಿಗೂ ಕಡ್ಡಾಯವಾಗಿದೆ. ಸೊ ನೋಡಿ, ನೀವು SDA ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಇರೋರು ಕಂಪಲ್ಸರಿ ಕಂಪ್ಯೂಟರ್ ಜ್ಞಾನ ಇರಬೇಕು. ಅಂದರೆ ನೀವು ಬೇಸಿಕ್ ನಾಲೆಜ್ ಆದರೂ ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡಿರಬೇಕು. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋರಿಗೆ ಕಂಪಲ್ಸರಿ ಕನ್ನಡ ಬರಬೇಕು. ಓಕೆನಾ. ಸೊ ಪ್ರಥಮ ದರ್ಜೆ ಅವರಿಗೆ ಎನಿ ಡಿಗ್ರಿಗೆ ಡಿಗ್ರಿ ವಿದ್ಯಾರ್ಹತೆ ಇರಬೇಕು. ಹಾಗೆ ಸಹಾಯಕರಿಗೆ ಸೆಕೆಂಡ್ PUC ಆಗಿರಬೇಕು. ಓಕೆನಾ. ಸೊ ಸೆಕೆಂಡ್ PUC ಬಂದ್ಬಿಟ್ಟು ಗುಮಾಸ್ತರಿಗೆ, ಮತ್ತು SDAಗೆ ಬಂದ್ಬಿಟ್ಟು ನಿಮಗೆ ಪದವಿ ಅಂದರೆ ಡಿಗ್ರಿ ಆಗಿದ್ದರೆ ಸಾಕು. ಆಕರ್ಷಕ ವೇತನ ಶ್ರೇಣಿ: ಸೊ ಪ್ರಥಮ ದರ್ಜೆ ಗುಮಾಸ್ತರಿಗೆ 45,300, ಹಾಗೆ ಸಹಾಯಕರಿಗೆ ಬಂದ್ಬಿಟ್ಟು 37,900 ರೂಪಾಯಿ ಸ್ಯಾಲ್ರಿ. ಓಕೆನಾ. ಸೊ ವಯೋಮಿತಿ ಸಡಿಲಿಕೆ, ಏಜ್ ಲಿಮಿಟು ಕೂಡ ಇದೆ. ಇದ್ರ ಅರ್ಜಿ ಸಲ್ಲಿಸಲು ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಸೊ 18 ಇಯರ್ಸ್ ಮೇಲಾಗಿರಬೇಕು. ಹಾಗೆ ವಿಶೇಷವೇನೆಂದರೆ ಕರ್ನಾಟಕ ಸರ್ಕಾರದ ಆದೇಶದಂತೆ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳು ಒಂದು ಬಾರಿಯ ಕ್ರಮವಾಗಿ 3 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ. ಸೊ ಇದನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲರನ್ನು. ಸಾಮಾನ್ಯ ವರ್ಗ ಗರಿಷ್ಠ 38 ವರ್ಷಗಳು, ಪ್ರವರ್ಗ 2A 2B 3A 3B ಗರಿಷ್ಠ 41 ವರ್ಷಗಳು, SC ST ಪ್ರವರ್ಗ 1 ಗರಿಷ್ಠ 43 ವರ್ಷಗಳು. ಓಕೆನಾ. ಸೊ ವಿಕಲಚೇತನರು ಹಾಗೂ ವಿಧವೆಯರಿಗೆ ನಿಯಮಾನುಸಾರ 10 ವರ್ಷಗಳ ಹೆಚ್ಚುವರಿಗೆ ಸಡಿಲಿಕೆ ಇರುತ್ತದೆ. ಓಕೆನಾ. ಸೊ ಮತ್ತು ಆಯ್ಕೆ ವಿಧಾನ ಅಂದರೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ನಿಮಗೆ ಅಂತಂದರೆ, ಲಿಖಿತ ಪರೀಕ್ಷೆ ಇರುತ್ತೆ, ಅಂದರೆ 200 ಮಾರ್ಕ್ಸ್ಗೆ ಇರುತ್ತೆ ನಿಮಗೆ. ಓಕೆನಾ. ಸೊ ಮತ್ತು ಸಂದರ್ಶನ ಬಂದ್ಬಿಟ್ಟು ನಿಮಗೆ 15 ಅಂಕಗಳಿಗೆ ಇರುತ್ತೆ. ಓಕೆನಾ. ಸೊ ಲಿಖಿತ ಪರೀಕ್ಷೆ ಅನ್ನಲ್ಲ, ಅದು ಕನ್ನಡ, ಇಂಗ್ಲೀಷ್ ಮತ್ತು ಸಾಮಾನ್ಯ ಜ್ಞಾನ, ಸರ್ಕಾರಿ ವಿಷಯ, ಭಾರತ ಸಂವಿಧಾನ ಮತ್ತು ಸಮಾಜಯುಕ್ತ ಚಟುವಟಿಕೆಗಳ ಕುರಿತು ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಇರುತ್ತೆ. ಓಕೆನಾ. ಸೊ ಸಂದರ್ಶನ 15 ಅಂಕಗಳು
ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಸಂದರ್ಶನಕ್ಕೆ ಕರೆಯಲಾಗುತ್ತದೆ. ಓಕೆನಾ. ಸೊ ನೀವು ಲಿಖಿತ ಪರೀಕ್ಷೆ ಸಂದರ್ಶನದಲ್ಲಿ 2ರಲ್ಲೂ ಪಾಸ್ ಆಗಬೇಕು. ಮತ್ತು ಪ್ರಮುಖ ದಿನಾಂಕಗಳು ಮತ್ತು ಅರ್ಜಿ ಶುಲ್ಕ. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ನಿಮಗೆ 7 ಫೆಬ್ರವರಿ 2026. ಸೊ ನೆಕ್ಸ್ಟ್ ಮಂತ್ವರೆಗೂ ನಿಮಗೆ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಯಾರು ಟೆನ್ಷನ್ ತೊಗೋಬೇಡಿ, ಪಟ ಅಂತ ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲನೂ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ. ಸೊ ಅರ್ಜಿ ಸಲ್ಲಿಸುವುದು ಹೇಗೆ ನೋಡಿ, ನಾನು ಆವಾಗಲೇ ಹೇಳಿದೆ ನಿಮಗೆ, ನಾನು ಡಾಕ್ಯುಮೆಂಟ್ಸ್ ಇರೋದ್ರಿಂದ ಹಿಡಿದು ಮತ್ತು ಏನು ವಿದ್ಯಾರ್ಹತೆ ಬೇಕು, ಹಾಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದು ಪ್ರತಿಯೊಂದು ಹೇಳ್ತೀನಿ ಅಂತ. ಸೊ ಇದನ್ನು ನೀವು ತುಂಬ ಗಮನದಲ್ಲಿಟ್ಕೊಳ್ಳಿ. ಹೌ ಟು ಅಪ್ಲೈ ಅಂದರೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ. ಸೊ ಆಸಕ್ತ ಮತ್ತು ಇನ್ನೊಂದು ವಿಷಯ ಏನಂದರೆ, ನಾನು ಮಾತಾಡೋದು ನಿಮಗೆ ಬೇಗ ಮಾತಾಡ್ತೀನಿ, ಅರ್ಥ ಆಗಲ್ಲ ಅಂತ ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಏನು ಮಾತಾಡ್ತೀನೋ ಕಂಪ್ಲೀಟ್ ಇರುತ್ತೆ, ನೀವು ಓದಿ ತಿಳ್ಕೊಬೋದು. ಓಕೆನಾ. ಸೊ ಎಷ್ಟೊಂದು ಜನ ಫಾಸ್ಟಾಗಿ ಮಾತಾಡ್ತೀರಾ, ನಮಗೆ ಅರ್ಥ ಆಗಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಆಗ್ತಾಯಿದ್ರು, ಫಾಸ್ಟಾಗಿ ಮಾತಾಡ್ತೀರಾ ಅಂತ. ಸೊ ಅದಕ್ಕೇ ನಾನು ಮಾತಾಡೋದು ನಿಮ್ಗೆ ಇನ್ ಕೇಸ್ ಆಫ್ ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಓಕೆನಾ. ಸೊ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಕೊನೆಯ ದಿನಾಂಕದವರೆಗೆ ಕಾಯದೆ ಈ ಕೂಡಲೇ ಅರ್ಜಿ ಸಲ್ಲಿಸಿ. KSCCF ಅಧಿಕೃತ ವೆಬ್ಸೈಟ್ ಅಂದರೆ ವರ್ಚುವಲ್ ಆಫೀಸರ್ p.com KSSCF 2026ಗೆ ಭೇಟಿ ನೀಡಿ. ಅಂದರೆ ನನ್ನ ವೆಬ್ಸೈಟು ನಿಮಗೆ ಬರ್ತಾ ಇದೆ ನೋಡಿ, ಇಲ್ಲಿ ಲಿಂಕು. ಸೊ ಇದನ್ನು ನೋಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಲಿಂಕ್ ಹಾಕಿರ್ತೀನಿ. ಓಕೆನಾ. ಸೊ ನೀವು KSCFF ರಿಕ್ರೂಟ್ಮೆಂಟ್ ಅಂತ ಬರುತ್ತೆ. ನಾನು ಏನು ಹೇಳಿದ್ದು, ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆನಾ. ಸೊ ಅದರಲ್ಲಿ KSCCF ರಿಕ್ರೂಟ್ಮೆಂಟ್ 2026ನೇ ಸಾಲಿನ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿದ್ಯಾರ್ಥಿ ಮತ್ತು ಮೀಸಲಾತಿ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಓಕೆನಾ. ಸೊ ಅದು ಇನ್ನೊಂದೇನೆಂದರೆ ನೋಡಿ, ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಕೆಲವರು ಅಪ್ಲೋಡ್ ಮಾಡ್ತಾ ಇದ್ದೀವಿ ತೊಗೊತಾ ಇಲ್ಲ ಅಂತ ನಂಗೆ ಮೆಸೇಜ್ ಹಾಕಿದ್ರು. 10K ಇಂದ ನಿಮಗೆ 50 KB ಒಳಗಡೆ ಅಷ್ಟೇ ಇರಬೇಕು. ಓಕೆನಾ. ಅದನ್ನು ಚೆಕ್ ಮಾಡಿ ನೀವು ಫೈಲ್ನ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಅರ್ಧಕ್ಕೆ ಕಟ್ಟಾಗಿಬಿಡುತ್ತೆ, ಅದು ಕಂಪ್ಲೀಟಾಗಿ ಹೋಗೋದಿಲ್ಲ ನಿಮ್ಮ ಡಾಕ್ಯುಮೆಂಟ್ಸು. ಆನ್ಲೈನ್ ಮೂಲಕ ನಿಗದಿ ಶುಲ್ಕ ಪಾವತಿ ಅರ್ಜಿಯನ್ನು ಸಬ್ಸಿಡಿ ಮಾಡಿ ಪ್ರಿಂಟೌಟ್ ತೆಗೆದುಕೊಂಡಿಟ್ಕೊಂಡಿರಿ. ಓಕೆನಾ. ಸೊ ನೀವೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಾದಮೇಲೆ ನಿಮ್ಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ, ಅದನ್ನ ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ. ಇನ್ ಕೇಸ್ ಆಫ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ಅದು ಸಹಾಯವಾಣಿದು ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ. ಓಕೆನಾ. ಏನದು ಸಹಾಯವಾಣಿ ಲಿಸ್ಟು ಅಂದರೆ ಸಹಾಯವಾಣಿದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಾನು. ಓಕೆನಾ. ಸೊ ನೀವು ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟಾಗಿ ನೀವು ತಿಳ್ಕೊಬೋದು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ. ಓಕೆನಾ. 9036072155ಗೆ ಕರೆ ಮಾಡಬಹುದು. ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ಸೊ ಯಾರಿಗೆಲ್ಲ ಏನೇನು ಡೌಟ್ಸ್ ಇರುತ್ತೆ ಅದನ್ನು ಇದು ಮಾಡ್ಕೋಬೋದು. ಹಾಗೆ ಸೂಚನೆ ಏನು ಅಂತ ಅಂದರೆ, ಇದು ಸಾಧಾರಣಾತ್ಮಕ ಯುಗ ಸರ್ಕಾರಿ ಮಹಾಮಂಡಳದಂತಹ ಸಂಸ್ಥೆಯಲ್ಲಿ ಕೆಲಸ ಪಡೆಯಲು ಇದು ಅತ್ಯುತ್ತಮ ಅವಕಾಶ. ನಿಮ್ಮ ತಯಾರಿ ಹಿಂದೆ ಆರಂಭಿಸಿ. ಸೊ ಯಾರಿಗೆಲ್ಲ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ಇಂಟ್ರೆಸ್ಟ್ ಇದೆ, ಅವರು ಈ ಕೂಡಲೇ ಅಪ್ಲೈ ಮಾಡಿ. ಮತ್ತು ನಿಮಗೆ ಡಾಕ್ಯುಮೆಂಟ್ಸ್ನೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು ನೀವು ಕ್ಲೀನಾಗಿ ಅಪ್ಲೈ ಮಾಡಿ. ಓಕೆನಾ. ಸೊ ಮತ್ತು ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಹಾಕ್ಬೋದು. ನಾನು ಅವರಿಗೆ ಒಂದು ಏನು ನನ್ನ ಡೌಟ್ಸ್ ಇದೆ ಅದಕ್ಕೆ ಆನ್ಸರ್ ಮಾಡ್ತೀನಿ, ಆಯಿತಾ. ಸೊ ಹಾಗೆ ಒಂದು ಚಿಕ್ಕದು ಒಂದು ಥಾಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದೊಡ್ಡ ಕನಸುಗಳನ್ನು ಕಾಣಿ, ಆ ಕನಸುಗಳನ್ನು ನನಸಾಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಸೊ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ ನಾವು ಎಷ್ಟೊಂದು ಸರಿ ಕೆಲವೊಂದು ಏನೋ ಒಂದು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತ ಏನೋ ಒಂದು ಕೆಲಸನ ಮಾಡ್ತಾನೆ ಇರ್ತೀವಿ. ಅಂದರೆ ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಮುಂದೆ ಬರೋದಕ್ಕೆ ಏನಾದರೂ ಒಂದು ಅಚೀವ್ ಮಾಡೋದಾಗಿರ್ಬೋದು, ಟ್ರೈ ಮಾಡ್ತಾನೆ ಇರ್ತೀವಿ. ಎಷ್ಟೊಂದು ಸಲ ಪ್ರಯತ್ನ ಆಗಿ ಕೆಳಗಡೆ ಬೀಳ್ತಾ ಇರ್ತೀವಿ. ಬಟ್ ನೀವು ಪ್ರಯತ್ನ ಮಾಡ್ತಾನೇ ಇರಿ. ಲೈಫಲ್ಲಿ ನಮಗೆ ಹೇಗೆ ಎಕ್ಸ್ಪೀರಿಯನ್ಸ್ ಆಗುತ್ತೋ ನಮಗೂ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತಾ ನಮಗೆ ಲೈಫಲ್ಲಿ ಒಂದು ದಿವಸ ಸಕ್ಸಸ್ ಸಿಗುತ್ತೆ. ಸೊ ಅದಕ್ಕೆ ಹೇಳಿದ್ದು, ದೊಡ್ಡ ಕನಸುಗಳನ್ನು ಕಾಣಿ, ಆ ಕನಸುಗಳನ್ನು ನನಸಾಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ. ಸೊ ನಾವು ಮತ್ತೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತ ನಮ್ಮ ಕನಸು ನೆರವೇರುತ್ತೆ. ಓಕೆನಾ. ಸೊ ಯಾರೆಲ್ಲ ಜಾಬಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ಅಪ್ಲೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.